ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವತ್ತೊಂದು ಪ್ರಕಟಣೆಯನ್ನ ಹೊರಡಿಸಿದೆ. ಏನಂತಂದ್ರ ವಿಶೇಷ ಚೇತನ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿಯನ್ನ ಪ್ರಕಟಿಸಿದೆ. ಈ ಹಿಂದೆ ವಿವಿಧ ಕಾರಣಗಳಿಗಾಗಿ ಈ ಅಭ್ಯರ್ಥಿಗಳು ಕೆಸೆಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ಗೆ ಹಾಜರಾಗಲು ಆಗಿರ್ಲಿಲ್ಲ. ಆಗಿದ್ರೂ ಸಹ ಅವರ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ಅಥವಾ ಸರಿ ಇಲ್ಲ ಅಂತಾನು ಕಳಿಸೈತಿ. ನೆಕ್ಸ್ಟ್ ಸರಿ ಇದ್ರೂನು ಮತ್ತ ಪರಿಶೀಲನೆಗೆ ಬೇರೆ ಕಡೆ ಕಳಿಸ್ತೀವಿ ಅಂತಂದು ಕಳಿಸಿತ್ತು. ಹಂಗಾಗಿ ಈ ಅಭ್ಯರ್ಥಿಗಳ ಈಗ ಎಲ್ಲಾ ಪರಿಶೀಲನೆ ಮುಗಿದು ಒಂದಿಷ್ಟು ಅಂದ್ರೆ ಎಲ್ಲಾ 41 ವಿಷಯಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡೈತಿ. ಆ ಅಭ್ಯರ್ಥಿಗಳ ಮುಂದ್ಗಡೆ ಅವ್ರ ರಿಜಿಸ್ಟರ್ ನಂಬರು, ಅಪ್ಲಿಕೇಶನ್ ನಂಬರು ಮತ್ತ ಎಲಿಜಿಬಲ್, ನಾಟ್ ಎಲಿಜಿಬಲ್ ಅಂತ ಈ ರೀತಿ ಕೊಟ್ಟಾರ. ಎಲಿಜಿಬಲ್ ಇದ್ದವರು ಯಾವ ದಿನಾಂಕಕ್ಕೆ ಹೋಗಿ ಕೆಸೆಟ್ ಸರ್ಟಿಫಿಕೇಟ್ ಅನ್ನು ಪಡಿಬೇಕು ಎಂಬ ಮಾಹಿತಿಯನ್ನ ಈ ಪ್ರಕಟಣೆಯಲ್ಲಿ ತಿಳಿಸ್ಯಾರ. ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಮತ್ತ ಒಂದಿಷ್ಟು ಅಭ್ಯರ್ಥಿಗಳು ಈಗ SCA ಆಗಿದ್ದು SCB ಅಂತ ಹಾಕಿರ್ತಾರ, ಅಥವಾ SCC ಆಗಿದ್ದು SCA ಅಂತ ಹಾಕಿರ್ತಾರ. ಅಂತಹ ಅಭ್ಯರ್ಥಿಗಳು ಆ ದಿನಾಂಕಗಳೊಂದು ಅಲ್ಲಿಗೆ ಹೋದ್ರ ಏನಾದ್ರೂ ಅವರಿಗೆ ಕ್ಲಾರಿಫಿಕೇಶನ್ ಸಿಗಬಹುದು. ಆದ್ರಿಂದ ನಿಮ್ಮ ಸ್ನೇಹಿತರು ಯಾರಾದ್ರೂ ಈ ಸಮಸ್ಯೆಯನ್ನ ಎದುರಿಸ್ತಾ ಇದ್ರ ಅಂತಹ ಸ್ನೇಹಿತರಿಗೆ ನೀವು ಅಥವಾ ಅಕ್ಕ ತಂಗಿ ಯಾರಾದ್ರೂ ಇದ್ರ, ನಿಮಗ್ ಗೊತ್ತಿರೋರಿದ್ರ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಅವ್ರಿಗೂ ಪಾಪ ಡೇಟ್ ಗೊತ್ತಾಗಿ ಬಹಳಷ್ಟು ಕಷ್ಟಪಟ್ಟು ಓದಿರ್ತಾರ. ಕೆಸೆಟ್ ಸರ್ಟಿಫಿಕೇಟ್ ಅನ್ನ ಅವರು ತಗೊಳ್ಳಿ, ಕ್ವಾಲಿಫೈ ಆಗ್ಲಿ. ನೋಡೋಣ ಈಗ ಏನೇನು ಅಂತ ಪ್ರಕಟಣೆ ಏನು ಅಂತ ನೋಡೋಣ. ಕರ್ನಾಟಕ ರಾಜ್ಯದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2025 ವಿಶೇಷ ಚೇತನ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿ. ವಿಶೇಷ ಚೇತನ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿ ಇಲ್ಲೇ ಪಟ್ಟಿಯನ್ನ ಕೊಟ್ಟರ. ನೋಡೋಣ ಅದನ್ನ. ಅದಕ್ಕೆ ಮೊದಲ ಇಲ್ಲಿ ಹೇಳ್ಯಾರ ನೋಡ್ರಿ, ಕರ್ನಾಟಕ ರಾಜ್ಯದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2020 2/11/2025 ನಡೆಸಲಾಗಿರುತ್ತದೆ ಹಾಗೂ ಕೆಸೆಟ್ ಪರೀಕ್ಷೆಯ ಕಟಾಪ್ ಅಂಕಗಳ ವಿಷಯವಾರು ಪಟ್ಟಿಯನ್ನ ದಿನಾಂಕ 21/11/2025 ಪ್ರಕಟಿಸಲಾಗಿದೆ. ಇದನ್ನ ನೀವೆಲ್ಲರೂ ನೋಡಿದಿರಿ. ಓಕೆ. ಕೆಸೆಟ್ 2025 ಪರೀಕ್ಷೆಗೆ ಹಾಜರಾಗಿರುವ ಮತ್ತು ಕೆಸೆಟ್ 2025 ಅರ್ಜಿಯಲ್ಲಿ ವಿಶೇಷ ಚೇತನ ಮೀಸಲಾತಿ ಕೋರಿದ ಕಾರಣದಿಂದ ಕೆಸೆಟ್ ಪರೀಕ್ಷೆಯ ಆಯಾ ವಿಷಯದಲ್ಲಿ ನಿಗದಿತ ಅರ್ಹತಾ ಅಂಕಗಳನ್ನ ಪಡೆದ 375 ಅಭ್ಯರ್ಥಿಗಳ ಪಟ್ಟಿಯನ್ನ 28/11/2025 ಪ್ರಕಟಿಸಿ ವಿಶೇಷ ಚೇತನ ಕೋಟಾದ ಅಡಿಯಲ್ಲಿ ಅರ್ಹತೆ ಪರಿಶೀಲಿಸಿ ಅರ್ಹ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಕೆಸೆಟ್ ಪ್ರಮಾಣ ಪತ್ರ ನೀಡುವ ಸಲುವಾಗಿ 8/12/2025 ಮತ್ತು 9/12/2025 ಭೌತಿಕವಾಗಿ ವೈದ್ಯಕೀಯ ಸಮಿತಿ ಪರಿಶೀಲನೆಗೆ ನೋಡ್ರಿ, ಭೌತಿಕವಾಗಿ ವೈದ್ಯಕೀಯ ಸಮಿತಿಯ ಪರಿಶೀಲನೆಗೆ ಹಾಜರಾಗಲು ವಿಶೇಷ ಚೇತನ ಅಭ್ಯರ್ಥಿಗಳ ಪಟ್ಟಿಯನ್ನ ಸೂಚಿಸಲಾಗಿತ್ತು. ಈಗ ನೀವು ಕೆಸೆಟ್ ಬರೆಯೋ ಅಂತವ್ರು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋ ಅಂತವ್ರು ಕರೆಕ್ಟ್ ಆಗಿ ನೋಡ್ಬೇಕು. ಈಗ ಒಂದಿಷ್ಟು ಜನ ಎಲ್ಲರಿಗೂ ಉಪಯೋಗ ಆಗುತ್ತಿದ್ದು, ಭೌತಿಕವಾಗಿ ವೈದ್ಯಕೀಯ ಸಮಿತಿಯ ಪರಿಶೀಲನೆಗೆ ಹಾಜರಾಗಲು ವಿಶೇಷ ಚೇತನ ಅಭ್ಯರ್ಥಿಗಳ ಪಟ್ಟಿಯನ್ನ ಸೂಚಿಸಲಾಗಿತ್ತು. ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂತ ಇತ್ತಂದ್ರ ಮತ್ತಂತ ಅವ್ರದ್ರೊಳಗ ಪಟ್ಟಿಯನ್ನ ಬಿಟ್ಟು ಇಂಥವ್ರು ಇಂಥ ಜನ ಹಾಜರಾಗಬೇಕು ಅದನ್ನ ಪರಿಶೀಲನೆ ಮಾಡ್ತಾರೆ ಮತ್ತೊಂದು ತಂಡ. ಸದರಿ ದಿನಾಂಕಗಳಂದು ನಡೆದ ವಿಶೇಷ ಚೇತನದ ವೈದ್ಯಕೀಯ ಪರಿಶೀಲನೆಯಲ್ಲಿ ವೈದ್ಯಕೀಯ ಸಮಿತಿಯು ಪರಿಶೀಲಿಸಿ ನೀಡಿರುವ ಪಟ್ಟಿಯನ್ನ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. ಹೌದು, ಐತಿ. ಅದೇ ರೀತಿ ವಿಶೇಷ ಚೇತನ ವೈದ್ಯಕೀಯ ಪರಿಶೀಲನೆಗೆ
ಗೈರು ಹಾಜರಾದ ಒಂದಿಷ್ಟು ಅಭ್ಯರ್ಥಿಗಳು ಹಾಜರಾಗಿಲ್ಲ. ಅಭ್ಯರ್ಥಿಗಳ ಪಟ್ಟಿಯನ್ನೂ ಸಹ ಪ್ರಕಟಿಸಲಾಗಿದೆ. ಈ ಪಟ್ಟಿಯಲ್ಲಿ ಅರ್ಹರಿದ್ದು ಈ ಹಿಂದೆ ವಿವಿಧ ಕಾರಣಗಳಿಂದ ಬರಲು ಸಾಧ್ಯವಾಗದಿದ್ದರೆ ದಿನಾಂಕ ಹೊಸ ವರ್ಷದೊಳಗೆ ನೀವೀಗ 9/1/2026 ನ್ಯೂ ಇಯರ್ಗೆ ಹೋಗ್ಬೇಕು. ಅಂದ್ರೆ ನ್ಯೂ ಇಯರ್ 9ನೇ ತಾರೀಕು 9/1/2026 ಕೆಇಎ 18ನೇ ಅಡ್ಡ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ದಿನಾಂಕ 28/11/2025 ಪ್ರಕಟಣೆಯಲ್ಲಿರುವಂತೆ ಅಗತ್ಯ ದಾಖಲೆ ಅಂದ್ರೆ ಅಲ್ಲಿ ದಾಖಲೆ ಯಾವ್ಯಾವು ಅಂತ ಹೇಳಿದ್ರು. ಆ ದಾಖಲೆಗಳೊಂದಿಗೆ ಪ್ರಕಟಣೆಯಲ್ಲಿ ಸೂಚಿಸಿರುವಂತೆ ಯಾವಾಗ 9/1/2026 ಹಾಜರಾಗಬಹುದಾಗಿದೆ. ಈ ದಿನವೂ ಹಾಜರಾಗದಿದ್ದಲ್ಲಿ ಮತ್ತೊಮ್ಮೆ ಅವಕಾಶ ನೀಡುವುದಿಲ್ಲ. ನೋಡ್ರಿ, ಈ ದಿನವು 9/1/2026 ಗೈರು ಹಾಜರಾದಲ್ಲಿ ಮತ್ತೊಮ್ಮೆ ಅವಕಾಶ ನೀಡುವುದಿಲ್ಲ. ಇದನ್ನು ಸರಿಯಾಗಿ ನೋಡ್ರಿ. ಅಡ್ರೆಸ್ ಗೊತ್ತಾಯ್ತಾ? ಓಕೆ. ಇಲ್ಲಿ ಒಂದಿಷ್ಟು ನೋಡ್ರಿ, ಪರ್ಸನ್ ವಿತ್ ಡಿಸೆಬಿಲಿಟೀಸ್ ಪ್ರೊವಿಷನಲ್ ಕ್ಯಾಂಡಿಡೇಟ್ ಲಿಸ್ಟ್ ಇಲ್ಲಿ ಕೊಟ್ರ. ಸಬ್ಜೆಕ್ಟ್ ಕಾಮರ್ಸ್ ದೊಳಗ ಈ ಅಭ್ಯರ್ಥಿಗಳು ಪರ್ಸೆಂಟೇಜ್ 40% ಅದಾರ ಅಂತ. ಎಲಿಜಿಬಲ್ ಅಂತ ಐತಿ ನೋಡ್ರಿ ಇವ್ರದೆಲ್ಲ. ಕಾಮರ್ಸ್ ನೊಳಗ ಎಲಿಜಿಬಲ್ ಇರೋರ್ ಪಟ್ಟಿ ಇದು. ನೆಕ್ಸ್ಟ್ ಎಜುಕೇಶನ್ ನೊಳಗ, ಮ್ಯಾನೇಜ್ಮೆಂಟ್ ನೊಳಗ, ಎಜುಕೇಶನ್ ನೊಳಗ, ಲೈಬ್ರರಿ ಸೈನ್ಸ್ ದಲ್ಲಿ, ಸೋಷಿಯಲ್ ವರ್ಕ್ ದಲ್ಲಿ, ಲಾ ದಲ್ಲಿ, ಸಂಸ್ಕೃತ್, ಕನ್ನಡ, ಉರ್ದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಅಪ್ಲಿಕೇಶನ್, ಫಿಸಿಕಲ್ ಸೈನ್ಸ್, ಮ್ಯಾಥಮೆಟಿಕಲ್ ಸೈನ್ಸ್ ದಲ್ಲಿ ಇರೋರ್ದು ಅದಾರ ನೋಡ್ರಿ. ಕೆಮಿಕಲ್ ಸೈನ್ಸ್ ದಲ್ಲಿ, ಲೈಫ್ ಸೈನ್ಸ್, ಎನ್ವಿರಾನ್ಮೆಂಟಲ್ ಸೈನ್ಸ್, ಅರ್ತ್ ಸೈನ್ಸ್, ಎಕನಾಮಿಕ್ಸ್, ಇಂಗ್ಲಿಷ್, ಮ್ಯೂಸಿಕ್, ವಿಜುವಲ್ ಆರ್ಟ್ಸ್, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ. ಲಿಸ್ಟ್ ಇವರು 45% ಅದಾರ ನೋಡ್ರಿ. ಇವರು ಹಿಸ್ಟ್ರಿ ಅವರು 60% ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅದಾರ, ಅಂದ್ರೆ ಪರ್ಸನ್ ವಿತ್ ಡಿಸಬಿಲಿಟಿ ಅದಾರ. ಹಿಸ್ಟ್ರಿ 100% ಹಿಸ್ಟ್ರಿ ಒಳಗೊಬ್ರು ಪೂರ್ತಿ ಅಂಗವಿಕಲರ ಅದಾರ ನೋಡ್ರಿ 100% ಅದಾರ. ಸೋಸಿಯಾಲಜಿ, ನೆಕ್ಸ್ಟ್ ಹಿಂದಿ. ಕಾಮರ್ಸ್ ನಲ್ಲಿ ನಾಟ್ ಎಲಿಜಿಬಲ್ ಇರೋರು 0% ಡಿಸಬಿಲಿಟಿ ಇದ್ದು, ಪರ್ಸನ್ ವಿತ್ ಡಿಸಬಿಲಿಟಿ ಇದ್ದು ಕೆಸೆಟ್ಗೆ PWD ಅಂತ ಹಾಕಿತ್ತಂದ್ರ ಅವ್ರು ನಾಟ್ ಎಲಿಜಿಬಲ್ ಅಂತ ಕೊಟ್ರಿ. ಇಲ್ಲೇ 5% ನಾಟ್ ಎಲಿಜಿಬಲ್, 10% ನಾಟ್ ಎಲಿಜಿಬಲ್, 30% ಇದ್ರು ನಾಟ್ ಎಲಿಜಿಬಲ್ ಅಂತ ಹೇಳಾರ, 32% ಇದ್ರು ನಾಟ್ ಎಲಿಜಿಬಲ್ ಅಂತ ಹೇಳಾರ. ನೆಕ್ಸ್ಟ್ ಮ್ಯಾಥಮೆಟಿಕಲ್ ಸೈನ್ಸ್ 0% ನಾಟ್ ಎಲಿಜಿಬಲ್, 10% ಮ್ಯಾನೇಜ್ಮೆಂಟ್ ನೋಡ್ರಿ. 30% ಇದ್ರ ನಾಟ್ ಎಲಿಜಿಬಲ್ ಅಂದ್ರೆ 0% ಎಲಿಜಿಬಲ್ ಅದು ಕೊಡೋದೇ ಅಲ್ಲ ಅವ್ರು. ನಾಟ್ ಎಲಿಜಿಬಲ್ ಇರೋರ್ ಲಿಸ್ಟ್ನ ಐತಿ ಇಲ್ಲಿ ನೋಡ್ರಿ. ಒಂದಿಷ್ಟು ಜನದನ್ನ ರೆಫರ್ ಟು ಎಕ್ಸ್ರೇ ಅಂತ ಕೊಟ್ರ. ಇಲ್ಲಿ ಇವ್ರಿಗೆ ರೆಫರ್ ಟು ಎಕ್ಸ್ರೇ ಕೊಟ್ರ. ರೆಫರ್ ಟು ನ್ಯೂರಾಲಜಿ ವಿಕ್ಟೋರಿಯಾ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಅವ್ರಿಗೆ ಕೊಟ್ರ. ಕನ್ನಡದೊಳಗ ರೆಫರ್ ಟು ಪ್ಲಾಸ್ಟಿಕ್ ಸರ್ಜರಿ ಅಂತ ಕೊಟ್ರ ನೋಡ್ರಿ. ನೆಕ್ಸ್ಟ್ ಎಕನಾಮಿಕ್ಸ್ ರೆಫರ್ ಟು ನಿಮಾನ್ಸ್. ಈ ತರ ಒಂದಿಷ್ಟನ್ನ ನಾಟ್ ಅಟೆಂಡೆಡ್ ಲಿಸ್ಟ್ ನ ಐತ್ ನೋಡ್ರಿ. ಕಾಮರ್ಸ್ ನೊಳಗ ನಾಟ್ ಅಟೆಂಡೆಡ್ ಇವ್ರು. ಕಾಮರ್ಸ್ ಮ್ಯಾನೇಜ್ಮೆಂಟ್ ದೊಳಗು ನಾಟ್ ಅಟೆಂಡೆಡ್, ಸೋಷಿಯಲ್ ವರ್ಕ್ ದೊಳಗು ಅಟೆಂಡ್ ಆಗ್ಲಿಲ್ದವ್ರದ್ದು ಒಂದಿಷ್ಟು ಲಿಸ್ಟ್ ಐತಿ. 9ನೇ ತಾರೀಕಿಗೆ ದಯವಿಟ್ಟು ನೀವೆಲ್ಲರೂ ಅಟೆಂಡ್ ಆಗ್ರಿ. ಅಟೆಂಡ್ ಆಗ್ಲಿಲ್ದವ್ರದ್ದು ಅವಾಗ ಏನ ನೀವು ಅಟೆಂಡರ್ ಆಗ್ರಿ. ಮುಂದದು ಅವ್ರು ಕೊಡ್ತಾರೋ ಎಲಿಜಿಬಲ್ ಐತೋ ಇಲ್ಲೋ, ಅಥವಾ 30% 35% ಆ ತರ ಕೊಡ್ತಾರ. ನಿಮ್ದು ಫಿಸಿಕಲಿ ಪರ್ಸನ್ ವಿತ್ ಡಿಸಬಿಲಿಟಿ ಎಷ್ಟ್ರ ಮಟ್ಟಿಗೆ ಐತೆ ಅಂತಾರ ಗೊತ್ತಾಗುತ್ತ.
ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತಾ ಅನ್ಕೊಂತೀನಿ. ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ನಿಮ್ಮ ಸ್ನೇಹಿತರು ಯಾರಾದ್ರೂ ಈ ತರ ಸಮಸ್ಯೆಯನ್ನ ಎದುರಿಸ್ತಿದ್ರ ಅವ್ರಿಗೆ ಈ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳಿ. ಈ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.